ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಸೊ ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಗೇಮ್ ಆಡೋಣ ಫ್ರೆಂಡ್ಸ್. ನಿನ್ನೆ ಎಪಿಸೋಡ್ ಅಂದರೆ ಸಂಡೇ ಎಪಿಸೋಡ್ನಲ್ಲಿ ಸುದೀಪ್ ಸರ್ ಹಾಕ್ಕೊಂಡಿದ್ದ ಜಾಕೆಟ್ ಕಲರ್ ಯಾವುದು? ಸೊ ನಾನು ಈ ವಿಡಿಯೋ ಎಂಡಲ್ಲಿ ಕರೆಕ್ಟ್ ಆನ್ಸರ್ನ ಹೇಳಿರ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಸೊ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಮಾಡೋ ರೀತಿ ಹೇಗಿರುತ್ತಂದರೆ, ಸೊ ಬಿಗ್ ಬಾಸ್ ಅವರು ಒಂದು ಬೆಂಕಿ ಹಚ್ಚಿರೋ ಒಂದು ಕ್ಯಾಂಪ್ ಥರ ಮಧ್ಯ ಇಟ್ಟಿರ್ತಾರೆ, ಬೆಂಕಿ ಹಚ್ಚಿ. ಸೊ ಅದರಲ್ಲಿ ಪಕ್ಕದಲ್ಲಿ ತುಂಬ ಎಲ್ಲ ಕಂಟೆಸ್ಟೆಂಟ್ಸು ಫೋಟೋಸ್ ಇರುತ್ತೆ. ಸೊ ಯಾರ್ಯಾರ ನಾಮಿನೇಟ್ ಮಾಡಬೇಕನ್ಸುತ್ತೆ ಅವರು ಬಂದು ಆ ಫೋಟೋನ ಆ ಬೆಂಕಿಗೆ ಹಾಕಬೇಕಾಗತ್ತೆ. ಸೊ ಮೊದಲಿಗೆ ವಿನಯ್ ಅವರು ಪ್ರತಾಪ್ ಫೋಟೋನ ಬೆಂಕಿಗೆ ಹಾಕ್ತಾರೆ. ಆ್ಯಂಡ್ ಸಂಗೀತ ಕೂಡ ಪ್ರತಾಪ್ನೇ ನಾಮಿನೇಟ್ ಮಾಡ್ತಾರೆ. ರೀಸನ್ ಕೊಡ್ತಾರೆ, ಅವರು ಮೊದಲಿನ ಹಾಗೆ ಇಲ್ಲ, ಪ್ರತಾಪ್ ಅವರು ಈಗ ತುಂಬಾ ಚೇಂಜಸ್ ಆಗಿದ್ದಾರೆ ಅಂತ. ಆ್ಯಂಡ್ ತನಿಷಾ ಅವರು ಕಾರ್ತಿಕ್ನ ನಾಮಿನೇಟ್ ಮಾಡ್ತಾರೆ. ಅಂದರೆ ರೀಸನ್ ಕೊಡ್ತಾರೆ, ಹೇಳಿದ ಮಾತನ್ನ ಉಳಿಸ್ಕೊಳ್ಳಲ್ಲ ಅಂತ. ಆ್ಯಂಡ್ ತುಕಾಲಿ ಸಂತೋಷ್ ಅವರು ಕೂಡ ಕಾರ್ತಿಕ್ನ ನಾಮಿನೇಟ್ ಮಾಡಿಬಿಟ್ಟು ಹೇಳ್ತಾರೆ, ಅವರು ಮೊದಲಿನ ಥರ ಆಟ ಆಡ್ತಿಲ್ಲ ಅಂತ. ಸೊ ಹೀಗೆ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಸೊ ಒಟ್ಟಾರೆ ಈ ವಾರ ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅಂತ ನೋಡೋದಾದರೆ, ಈ ವಾರ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಸಂಗೀತ ಅವರೊಬ್ಬರನ್ನ ಬಿಟ್ಟು ಇನ್ನೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಸೊ ಫ್ರೆಂಡ್ಸ್, ಇನ್ನು ನನ್ನ ಕ್ವಶನ್ ಆನ್ಸರ್ ವಿಷಯಕ್ಕೆ ಬಂದರೆ, ಕರೆಕ್ಟ್ ಆನ್ಸರ್ ಬಂದು ವೈಟ್ ಕಲರ್. ಸೊ ಯಾರೆಲ್ಲ ಕರೆಕ್ಟಾಗಿ ಕಮೆಂಟ್ ಮಾಡಿದ್ರಿ ಅವ್ರ ಮೆಮೊರಿ ಪವರ್ ಸಖತ್ತಾಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.